Hello all, welcome back to part 2 Isha Foundation vlog. ಫೀಲ್ ಆಗುತ್ತೆ ಗೊತ್ತಾ. ಫಸ್ಟ್ ನಾವು ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಸುತ್ತಮುತ್ತ ಇರೋ ಪ್ಲೇಸಸ್ ನೋಡಿ ಆಮೇಲಿಂದ ನಾವು ಇಂಟರ್ನ್ಯಾಷನಲ್ ಅವ್ರು ನ್ಯಾಷನಲ್ ಟ್ರಿಪ್ ಮಾಡೋದು ಬೆಸ್ಟ್ ಅಲ್ವಾ? ವಾಟ್ ಯು ಸೇ ಅಬೌಟ್ ದಟ್? ಅಫ್ಕೋರ್ಸ್ ಫಸ್ಟ್ ನಮ್ಮ ಕರ್ನಾಟಕನ ಬೆಳೆಸೋಣ, ನಮ್ಮ ಕರ್ನಾಟಕ ಉಳಿಸೋಣ, ಆಮೇಲೆ ಬೇರೆ ದೇಶನ ಬೆಳೆಸೋಣ. ಟೂರಿಸ್ಟ್ ಪ್ಲೇಸ್ ನಮ್ಮ ಕರ್ನಾಟಕದಲ್ಲೇ ಬೇಜಾನ್ ಪ್ಲೇಸ್ಗಳಿದೆ. ಆ ಪ್ಲೇಸ್ಗಳು ನೋಡ್ಬೇಕು. ನೋಡಿ ಹೆಂಗಿದೆ ನೋಡಿ. ಟಿಕೆಟ್ಸ್ ಅಪ್ಡೇಟ್ ಎಷ್ಟಿತ್ತು ಪಾಪ ಟಿಕೆಟು? ಏನು ಟಿಕೆಟು ಈಶಾ ಫೌಂಡೇಶನ್ಗೆ? ಈಶಾ ಫೌಂಡೇಶನ್ ಟಿಕೆಟ್ ಗೊತ್ತಿಲ್ಲ. ಪಾರ್ಕಿಂಗ್ ಟಿಕೆಟು 20 ರೂಪಾಯಿ. ಪಾರ್ಕಿಂಗ್ ಟಿಕೆಟ್ 20 ರೂಪೀಸ್ ರೀಸನಬಲ್ ಅಂತಲೇ ಹೇಳ್ತೀವಿ. ಟೂ ವೀಲರ್ಗೆ, ಕಾರ್ಗೆಲ್ಲ ಗೊತ್ತಿಲ್ಲ ಎಷ್ಟಿದೆ ಅಂತ. ಟೂ ವೀಲರ್ಗೆ 20 ಆದರೆ ಕಾರ್ಗೆ ಅರೌಂಡ್ 50 ಇರ್ಬೋದೇನೋ ಒಂದು ಕಾರ್ಗೆ. ಟೂ ವೀಲರ್ 20 ಅಫೋರ್ಡಬಲ್ ಟಿಕೆಟ್. ಪಾರ್ಕಿಂಗಿಗೆ ಮಾತ್ರ ಎಂಟ್ರೆನ್ಸ್ ಎಷ್ಟಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಯಾಕೆ ಶೂ ಬಿಚ್ಕೊಂಡು ಇವೆಲ್ಲ ಬರ್ತಾ ಇದೆಯಾ? ಅದೇ ನೋಡಿದ್ರೆ ಇವ್ರು ಹೇಳ್ತಾರೆ ಆಮೇಲೆ ಬಿಚ್ಚೋಣ ಅಂತ. ನಾವು ಮಾತ್ರ ಶೂ ಬಿಚ್ಕೊಂಡು ಕೈಲಿ ಇಟ್ಕೊಂಡಿದ್ದಾಗಿ. ವೆರಿ ಗುಡ್ ವೆರಿ ಗುಡ್. ಹಂಗೆ ಬಾ, ನಂದು ಬಿಚ್ಕೊಟ್ಬಿಡ್ತೀನಿ. ಹಿಡ್ಕೋತೀಯಾ? ಸಾಯಂಕಾಲ ಮೇಲೆ ರಶ್ ಫುಲ್ಲು ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಅಲ್ಲ ಸಾಯಂಕಾಲ ಲೈಟಿಂಗ್ ಶೋ ಎಲ್ಲ ಇದೆಯಲ್ಲ. ಬೆಂಗಳೂರು ಫ್ರೀ ಅಲ್ವಾ ಪಾಪ? ಹಾಂ, ಉಚಿತ. ಕಂಪ್ಲೀಟ್ ಇಲ್ಲಿ ಸರೌಂಡಿಂಗ್ ಫುಲ್ಲು ದೊಡ್ಡ ಓಪನ್ ಸ್ಪೇಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಶಿವರಾತ್ರಿ ಟೈಮಲ್ಲಿ ಇಲ್ಲಂತೂ ಸಾಂಗು ಎಲ್ಲ ಥರ ಪ್ರೋಗ್ರಾಮ್ ನಡೆಸೋದಿಲ್ಲ ಅಲ್ವಾ. ಫುಲ್ ಓಪನ್ ಸ್ಪೇಸ್ ಇದೆ. ನಾವು ಟಿ ವಿಲೆಲ್ಲ ನೋಡಿದಾಗ ಸ್ಪೇಸ್ ಚಿಕ್ಕದಿದ್ದು ಇರ್ಬೋದು ಅಂದ್ಕೊಂಡೆ, ಬಟ್ ಕಂಪ್ಲೀಟ್ ಓಪನ್ ಸ್ಪೇಸ್ ಅಂತಲೇ ಹೇಳ್ಬೋದು. ಎಷ್ಟು ಒಂದು ದೊಡ್ಡ ಪ್ರೋಗ್ರಾಮೇ ಮಾಡ್ಬೋದು. ಇಲ್ಲ ಶಿವರಾತ್ರಿ ಇವಾಗಲೇ ಹೆಂಗಿದೆ ಅಂದರೆ ಶಿವರಾತ್ರಿ ಟೈಮಲ್ಲಿ ಶಿವಪ್ಪನ ಭಜನೆ ಸಾಂಗ್ಸು ಇನ್ನಂಗಿರ್ಬೋದಲ್ಲ. ನಿಜ ಇಲ್ಲ, ಹತ್ರದಿಂದ ನಾವು ಇಷ್ಟಿಷ್ಟೇ ಕಾಣಿಸ್ತೀವಿ ಶಿವಪ್ಪಂಗೆ. ಶಿವಪ್ಪ ದೊಡ್ಡದಾಗಿದ್ದಾರೆ, ನಾವು ಇಷ್ಟಿಷ್ಟೇ ಕಾಣಿಸ್ತಾ ಇದ್ದೀವಿ ಶಿವಪ್ಪನ ಮುಂದೆ. ಕಂಪ್ಲೀಟ್ ಓಪನ್ ಸ್ಪೇಸ್ ಆಯಿತಾ ಇದು. ಕಂಪ್ಲೀಟ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಇಲ್ಲಿ ವೀಡಿಯೋಸ್ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾರಲ್ವ, ನೋಡ್ಬೋದಲ್ಲ. ಅದಕ್ಕೆ ಅಂದ್ಕೊಂಡಿದ್ದೀವಿ ಒಂದು ರೀಲ್ಸ್ ಮಾಡುವ ಅಂತ. ಇದು ನಾಗಪ್ಪನ ಸ್ಥಳ ಅಂತ. ಅಲ್ಲಿ ವೀಡಿಯೋಸ್ ಏನು ಮಾಡೋಂಗಿಲ್ಲ ಅಂದರೆ ಅದಕ್ಕೆ ಅಷ್ಟು ಕ್ಲಿಪ್ಪಿಂಗ್ಸ್ ಬಂದಿಲ್ಲ. ಇಲ್ಲಿಂದ ಮಾಡ್ಬೋದು ವೀಡಿಯೋಸ್. ಇಲ್ಲಿ ನೋಡಿ ಇವ್ರು ಕಾಯ್ತಿದ್ದಾರೆ, ನಮ್ಮ ಮನೆದೇವರು ಚೆಂದ ಕಾಣಿಸ್ತಾ ಇದ್ದಾರಲ್ಲ, ಕ್ಯೂಟಾಗಿ ಆಗ್ತಾ ಇದೆ. ಸಂಜೆ ಇನ್ನೂ ರಶ್ ಅಂತೆ, ಲೈಟಿಂಗ್ಸ್ ಎಲ್ಲ ಆಗ್ತಾರಲ್ಲ, ಚೆನ್ನಾಗಿರುತ್ತೆ. ಆನ್ ದ ವೇ ಅನ್ಪ್ಲ್ಯಾನ್ಡ್ ಈಶಾ ಫೌಂಡೇಶನ್ ಅಂತಲೇ ಹೇಳ್ಬೋದು. ಬಂದ್ವಿ ಈ ಕಡೆ ಈಶಾ ಫೌಂಡೇಶನ್ ನೋಡಾಯಿತು. ನಾವು ಹೆಂಗಿದೆ ಈಶಾ ಫೌಂಡೇಶನ್? ಆಲ್ರೆಡಿ ಬಂದಿದ್ದೀನಿ ಒಂದ್ಸತಿ. ಬಂದಿದ್ದೀರ ನೀವು? ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ನಾನು ಇದು ಟಿ ವಿಲೆಲ್ಲ ನೋಡಿದಾಗ ಪ್ಲೇಸ್ ಚಿಕ್ಕದಿದ್ದು, ಅಷ್ಟು ಜನ ಹೆಂಗೆ ಆಕ್ಯುಪೈ ಮಾಡೋಕ್ಕಾಗುತ್ತೆ ಶಿವರಾತ್ರಿ ಟೈಮಲ್ಲಿ ಅಂದ್ಕೊಂಡು. ಪ್ಲೇಸ್ ಎಷ್ಟು ದೊಡ್ಡದಿದೆ ಗೊತ್ತಾ ಅಪ್ಪ. ಇಲ್ಲಿಂದಾನೇ ದೇವರು ದೊಡ್ಡದಾಗಿ ಕಾಣಿಸ್ತಾರೆ. ಮುಂದೆ ಹೋದ್ರಂತೆ ಇಷ್ಟಿಷ್ಟು ಹೇಳಿದೆ, ಅವಾಗ ಹೇಳ್ದಂಗೆ. ತುಂಬ ಚೆನ್ನಾಗಿದೆಲ್ಲ. ಈ ತಣ್ಣಗಿದೆ, ಎಷ್ಟೇ ಬಿಸಿಲು ತುಂಬ ತಣ್ಣಗಿದೆ. ಹಿಂದೆ ನೋಡಿ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಂಗಿಲ್ವಂತೆ, ಸೊ ದಟ್ ಇಲ್ಲಿಂದ ಇಲ್ಲಿಂದ ವೀಡಿಯೋಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತ. ಸಂಜೆ ಹೊತ್ತು ತುಂಬ ಲೈಟಿಂಗ್ಸ್ ಆಗ್ತಾರಲ್ವ, ಅವಾಗ ತುಂಬ ರಶ್ ಅಂತೆ. ಇವಾಗ ರಶ್ ಶುರು ಆಗ್ತಾ ಇದೆ, ಸಂಜೆ ಇನ್ನೂ ರಶ್ ಅಂತೆ. ಲೈಟಿಂಗ್ಸ್ ಎಲ್ಲ ಆಗ್ತಾರಲ್ಲ, ಚೆನ್ನಾಗಿರುತ್ತೆ. ಆನ್ ದ ವೇ ಅನ್ಪ್ಲ್ಯಾನ್ಡ್ ಈಶಾ ಫೌಂಡೇಶನ್ ಅಂತಲೇ ಹೇಳ್ಬೋದು.
ಬಂದ್ವಿ ಈ ಕಡೆ ಈಶಾ ಫೌಂಡೇಶನ್ ನೋಡಾಯಿತು. ನಾವು ಪ್ಲ್ಯಾನ್ ಮಾಡಿದ್ದಿದ್ದು ಪ್ಲೇಸ್ಗೂ ಸಹ ರೀಚ್ ಆಗ್ತೀವಿ ಒಂದು ಸ್ವಲ್ಪ ಹೊತ್ತಲ್ಲಿ. ತಿಂಡಿ ಆಯಿತಾ? ತಿಂಡಿ ಇನ್ನೂ ಮಾಡಿಲ್ಲ, ಮಾಡಬೇಕು. ತಿಂಡಿ ಮಾಡಬೇಕಿಲ್ಲ. ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡ್ಬೋದಾಯ್ತು, ಬಟ್ ಶಿವನ ದೇವಸ್ಥಾನಕ್ಕಲ್ಲ, ಅದಕ್ಕೆ ದರ್ಶನ ಮುಗಿಸ್ಕೊಂಡು ಆಮೇಲೆ ಆಚೆ ತಿಂಡಿ ನೋಡೋಣ ಸಿಕ್ಕಿದ್ರೆ. ಬಿಸಿಲು ತುಂಬ ಜಾಸ್ತಿ ಇದೆ, ಅದಕ್ಕೆ ಎಲ್ಲ ವಾಟರಿಂಗ್ ಹಾಕಕ್ಕೆ ಶುರು ಮಾಡಿದ್ದಾರೆ. ಇಲ್ಲೆಲ್ಲ ತಣ್ಣಗಿರುತ್ತೆ ಅಂತ. ಹೆಂಗಿದೆ? ಸೂಪರ್ ಆಗಿದೆ ಅಲ್ವಾ? ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಬಂದಾಗ ಅಷ್ಟೊಂದೇನಿಲ್ಲ, ಇಂಪ್ಲಿಮೆಂಟ್ ಮಾಡ್ತಾ ಇದ್ರು, ಬಟ್ ಇವಾಗ ಮಾತ್ರ ಸಖತ್ತಾಗಿದೆ. ಇನ್ನು ಒಂದ್ ಸ್ವಲ್ಪ ದಿನ ಬಿಟ್ರೆ ಎಲ್ಲ ಇಲ್ಲಿ ಬೆಳೆಯುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಳಗೋಗಿ ಒಳಗೆಲ್ಲ ಹಿಂಗ್ ಕ್ಲಿಪ್ಪಿಂಗ್ ಇದೆ ಅಂತ ಫೋಟೋ ವಿಡಿಯೋಸ್ನ ಶೇರ್ ಮಾಡ್ಕೊತೀವಿ. ಹೆಂಗಿದೆ ಅಂತೀರಾ? ವ್ಯೂ ನೋಡ್ತೀರಾ? ಓಯ್, ಎಲ್ಲೋಗ್ತಿದ್ಯಾ? ದೃಷ್ಟಿ ತೆಗಿತಾ ಇದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದೇವ್ರು. ತುಂಬ ಚೆನ್ನಾಗಿದೆ. ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಹಿಂಗೆ ಮುಚ್ಕೊಂಡು ಮಾತಾಡ್ತಿದ್ದೀನಿ ಕಣ್ಣ ಅಷ್ಟೇ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಬ್ಯಾಕ್ಗ್ರೌಂಡ್ ಎಲ್ಲ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಹತ್ರ ಬರ್ತಾ 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 ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ನಾನು ದೃಷ್ಟಿಯೆಲ್ಲ ತೆಗಿತಿದ್ದೆ. ತುಂಬ ಚೆನ್ನಾಗಿದೆ. ಒಳಗೋಗಿ ಹೆಂಗಿದೆ, ಅಲ್ಲಿ ಗುಹೆ ಥರ ಇದೆ ಅಂತೆ. ನನ್ನ ಹಸ್ಬೆಂಡ್ ಮುಂಚೆನೇ ಬಂದಿದ್ರಂತೆ, ಗುಹೆ ಥರ ಇದೆ ಅಂತೆ. ಒಳಗೆಲ್ಲ ಹೆಂಗಿದೆ ಅಂತ ವೀಡಿಯೋಸ್ನೆಲ್ಲ ಶೇರ್ ಮಾಡ್ಕೊತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಮರಿಬೇಡಿ. ಅದು ಆ ಪಿಲ್ಲರ್ಗೂ ಏನಾದ್ರು ಒಂದು ಕ್ರಿಯೇಟಿವಿಟಿ ಇರಬೇಕು ಅಂತ ಎಷ್ಟು ಜನ ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ. ಪಿಲ್ಲರು ಮತ್ತು ಆ ಕಡೆ ಆಮೆ. ದರ್ಶನ ಆಯಿತು. ಇವಾಗ ಸ್ಲೀಪರ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೌಂಟರ್ಗೆ ಹೋಗ್ತಾ ಇದ್ದೀವಿ. ಹೆಂಗನ್ನಿಸ್ತು ಪಾಪ ಫೈನಲ್? ಸೂಪರ್ ಆಗಿದೆ. ಸಖತ್ ಬಿಸಿಲು. ಎಲ್ಲರೂ ಒಂದ್ಸಲಿ ಬಂದು ಆರಾಮಾಗಿ ವಿಸಿಟ್ ಮಾಡ್ಬೋದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈಶಾ ಫೌಂಡೇಶನ್, ಫೈನಲಿ ಈಶಾ ಫೌಂಡೇಶನ್ ನೋಡಿದ್ದಾಯಿತು. ಇವಾಗ ಹೋಗಿ ಸ್ವಲ್ಪ ತಿಂಡಿ ಆಮೇಲಿಂದ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಿಟ್ಟಿರ್ತೀವಲ್ಲ ಮುಂದೆ, ಇಲ್ಲಿ ಬಂದು ಕಲೆಕ್ಟ್ ಮಾಡೋದು. ಕಾಟೇಜಸ್ ಥರ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ಬಂದು ತಣ್ಣಗಿದೆ, ಸ್ಲೀಪರ್ ಹಾಕೊಂಡು ಓಡೋದು. ಆಲ್ರೆಡಿ ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು, ಬಿಸಿಲಲ್ಲ, ತುಂಬ ಬಿಸಿಲಿದೆ ಅದಕ್ಕೆ. ತಿಂಡಿಗೆ ಅಂತ ಇಲ್ಲೇ ಬಂದ್ವಿ, ಟಿಫನ್ಗೆ. ಒಳ್ಳೆ ಪ್ಲೇಸ್ ಮಾತ್ರ ತುಂಬ ಹೈಜೀನಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನಕ್ಕೆ ಬಂದಿದ್ದೀರಾ? ತುಂಬ ಹೈಜೀನ್ ಆಗಿದೆ ಅಲ್ಲ ಪ್ಲೇಸ್ ಮಾತ್ರ, ಸಖತ್. ಏನು ತಿಂತೀರಾ? ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಪೂರಿ, ಸಾಗು. ಅದೇಂಗೆ ಶೆಕೆ ಆಯ್ತಾ? ಕೂದಲು ನೆತ್ತಿ ಮೇಲೆ ಕಟ್ಬಿಟ್ಟಿದ್ದೀನಿ, ಫುಲ್ ಶೆಕೆ ಇದೆ. ಏನಾದ್ರು ತಿಂಡಿ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಏನು ತಿನ್ನೋದು ತಿಂಡಿ ಅಂತ. ಆಲ್ಮೋಸ್ಟ್ ಫುಲ್ ಟ್ಯಾನೇ ಆಗಿಬಿಟ್ಟಿದ್ದೀನಿ. ಅವರು ಅವಾಗಿಂದ ಹೇಳ್ತಿದ್ದಾರೆ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ. ನಿಮ್ಗೆ
ಬರೀ ಈ ಹುಡುಗಿರು ಏನಂದರೆ ಬರೀ ಮಸಾಲೆ ದೋಸೆ ಎಲ್ಲ ಆಯಿಲ್ ಐಟಮೇ ತಿನ್ನೋದು, ಯಾವುದು ವಿತೌಟ್ ಆಯಿಲ್ ತಿನ್ನೋಕ್ಕೆ ಮನಸ್ಸು ಬರಲ್ಲ ಅಲ್ವಾ? ಇಲ್ಲ ಮಸಾಲೆ ದೋಸೆ ಬೇಕು, ಅವ್ರು ಇಡ್ಲಿ ಚಟ್ನಿ ದೋಸೆದು ಏನಾದ್ರು ನಿನಗೂ ಇಡ್ಲಿನೇ ತೊಗೊಂಬರೋದು. ನಂಗೆ ಮಸಾಲೆ ದೋಸೆ ತುಂಬ ಬಿಸಿಲಿದೆ, ಆಚೆ ಬಿಸಿಲಿದೆ, ಬಟ್ ಒಂದೊಂದು ಜಾಗದಲ್ಲಿ ತುಂಬ ತಣ್ಣಗಿದೆ. ಅಲ್ಲಿ ನಾವು ಸ್ಲಿಪ್ಪರ್ ಕೊಟ್ಟ ಟೈಮಲ್ಲಿ ಸ್ಲಿಪ್ಪರ್ ವಾಪಸ್ ರಿಟರ್ನ್ ಇಸ್ಕೊತೀವಲ್ಲ, ಅಲ್ಲಂತೂ ತುಂಬ ತಣ್ಣಗಿದೆ, ಹಳ್ಳಿ ಫೀಲ್ ಥರ. ಪ್ಲೇಸ್ ಮಾತ್ರ ತುಂಬ ಈಜಿನಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಈಶಾ ಫೌಂಡೇಶನ್ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದನೇ ತುಂಬ ಚೆನ್ನಾಗಿದೆ. ಎಂಟ್ರಿ ಆದ್ವಿ ಹೇಳ್ದಂಗೆ ಬರೀ ಪಾರ್ಕಿಂಗಿಗೆ ಮಾತ್ರ ಚಾರ್ಜಸ್ ಇದೆ, 20 ರುಪೀಸ್. ಐ ಥಿಂಕ್ ಮೇಂಟೆನೆನ್ಸ್ ಚಾರ್ಜಸ್ ಅನಿಸುತ್ತೆ, ಬಿಕಾಸ್ ನಾವು ಹೆಲ್ಮೆಟ್ ಏನೇನು ಆಕ್ಸೆಸರೀಸ್ ತಂದಿರ್ತೀವಲ್ಲ ಅದಕ್ಕೆ ಅನಿಸುತ್ತೆ. ನಾವು 2 ವೀಲರ್ ಬಂದಿರ್ತೀವಿ 20 ರುಪೀಸ್, ಕಾರ್ಗೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಓಕೆನಾ. ಆಮೇಲೆ ಅಲ್ಲಿಂದ ಎಂಟ್ರೆನ್ಸಲ್ಲಿ ಸ್ಲಿಪ್ಪರ್ಗೂ ಫ್ರೀ ಏನಿದೆ ಉಚಿತ ಸೇವೆ. ಅಲ್ಲಿಂದ ಒಳಗೆ ಬಂದು ಒಳಗೆ ನಾಗರ ದೇವ್ರು ಇತ್ತು, ಅಲ್ಲೂ ಪೂಜೆ ಇತ್ತು. ಇನ್ನು ಪೂಜೆ ಸಾಮಾನು ತೊಗೋತೀವಿ ಅಂದರೆ ಅದಕ್ಕೆ ಕಾಸ್ಟ್ ಇದೆ, 150 ಇದೆ, ಹೂವು ಹಣ್ಣು ಕಾಯೆಲ್ಲ. ಅಲ್ಲಿಂದ ಒಳಗೆ ಬಂದು ಅಲ್ಲಿಂದ ಒಳಗೆ ಹೋಗಿ ಏನು ಚಾರ್ಜಸ್ ಇಲ್ಲ, 1 ರೂಪಾಯಿ ಚಾರ್ಜಸ್ ಇಲ್ಲ. ನಂದಿ ಸೇವೆಗೆ ಮಾತ್ರ ಚಾರ್ಜಸ್ ಇದೆ, ಅಲ್ಲಿ ಚಾರ್ಜಸ್ ಇದೆ. ಮತ್ತು ಶಿವಪ್ಪಂಗೆ ಹೂವು ಹಣ್ಣು ಕಾಯೆಲ್ಲ ಕೆಳಗೆ ಮಾಡಿಸ್ಬೋದು, ಅಲ್ಲಿಗೆ ಚಾರ್ಜಸ್ ಇದೆ ಹೊತ್ತು. ಅಲ್ಲಿಂದ ಬಿಟ್ಟು ಇನ್ನೇನು ಚಾರ್ಜಸ್ ಇಲ್ಲ. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ತೊಗೊಂಡ್ವಿ. ಅಲ್ಲಿಂದ ಸ್ಲಿಪ್ಪರ್ ಕೌಂಟರ್ ಬರಬೇಕು, ಅಲ್ಲೂ ಅಷ್ಟೇ ಸ್ಲಿಪ್ಪರ್ ರಿಟರ್ನ್ ತೊಗೊಂಡ್ವಿ. ಎಷ್ಟು ತಣ್ಣಗೆ ಒಂದು ಜಾಗ ಮಾಡಿದ್ದಾರೆ, ಅಟ್ಟಿ ಥರ ಮಾಡಿದ್ದಾರೆ. ಅಲ್ಲಿ ಕೆಳಗೆ ಕುತ್ಕೊಂಡು ಎಲ್ಲ ಉಡ್ಡಲ್ಲೇ ಚೇಸ್ ಎಲ್ಲ ಮಾಡಿದ್ದಾರೆ, ಅಲ್ಲೆಲ್ಲ ಉಡ್ಡೆಲ್ಲ ಚೇಸ್ ಎಲ್ಲ ಇತ್ತು, ಅಲ್ಲೆಲ್ಲ ತೊಗೊಂಡ್ವಿ. ಅಲ್ಲೆಲ್ಲ ಕುತ್ಕೊಂಡು ತಣ್ಣಗಿದೆ, ಹಳ್ಳಿ ಸ್ಟೈಲೇ ಬರುತ್ತೆ ಅನ್ಬೋದು ವಾತಾವರಣ. ಅಲ್ಲಿ ತೊಗೊಂಡು ಅಲ್ಲಿ ಕುತ್ಕೊಂಡು ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಹಂಗೆ ಸ್ವಲ್ಪ ರೆಸ್ಟು. ಅಲ್ಲಿ ತುಂಬ ಚೆನ್ನಾಗಿ ನಿಜ ಇಲ್ಲ, ರೆಸ್ಟ್ ರೂಮ್ ಅಂತೂ ತುಂಬ ಹೈಜೀನ್ ಆಗಿದೆ, ರೆಸ್ಟ್ ರೂಮ್ ಅದು ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಆ ರೆಸ್ಟ್ ರೂಮ್ ಹೈಜೀನ್ ಆಗಿದೆ, ಅದು ಒಂದ್ಸರಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಹಂಗೆ ನಾವು ನೇಚರ್ ಕಾಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿ ತಿಂಡಿಗೆ ಬಂದ್ವಿ. ಇಲ್ಲಂತೂ ನಿಜ ಇಲ್ಲ, ತುಂಬ ಹೈಜೀನ್ ಆಗಿದೆ. ನಾನು ನಿಮ್ಮ ಫೋಟೋಸ್ನ ವೀಡಿಯೋಸ್ನ ಶೇರ್ ಮಾಡ್ತೀನಿ, ಇದು ಕಂಪ್ಲೀಟ್ ಹೈಜೀನ್ ಆಗಿದೆ. ನನ್ನ ಹಸ್ಬೆಂಡು ಏನಾದ್ರು ತೊಗೊಬರ್ತೀನಿ ಅಂತ ಹೊರಟಿದ್ದಾರೆ, ಏನು ತೊಗೋತೀವಿ ಹಿಂಗಿದೆ ಟೇಸ್ಟ್ ಎಲ್ಲ ಅಂತ ಕೂಡ ಶೇರ್ ಮಾಡ್ತೀನಿ. ನೋಡ್ಬೋದು. ನಾ ಮಸಾಲೆ ದೋಸೆ ಹೇಳಿದ್ದೆ, ಮಸಾಲೆ ದೋಸೆ ಮತ್ತು ಅವ್ರು ಇಡ್ಲಿ ವಡೆ ತರ್ತೀನಿ ಅಂದರು, ಅದನ್ನು ತೊಗೊಂಬರಕ್ಕೆ ಹೋಗಿದ್ದಾರೆ. ಮತ್ತು ಈ ಬ್ರಾಡ್ ವಡ ಮತ್ತು ಚಟ್ನಿ ಗಮ್ ಅಂತಿದೆ, ಹೊಟ್ಟೆ ಬೇರೆ ಹಸಿತಿದೆಯಲ್ಲ, ನೋಡೋಣ ಏನು ತೊಗೊಂಬರ್ತಾರೆ. ದೋಸೆನೇ ಹೇಳಿದ್ದೀನಿ, ರೇಟ್ಸ್ ಹೋಗಿದ್ದಾರೆ. ನಿಮಗೂ ಇಡ್ಲಿ ತರ್ತೀನಿ, ದೋಸೆ ಬೇಡ ಆಯಿಲಿ ಐಟಮ್ ಅಂತ ನೋಡುವ. ಅವರು ವೇಟ್ ಮಾಡ್ತಾ ಇದ್ದೀನಿ, ಮಸಾಲೆ ದೋಸೆ ಅವ್ರು ನಾನು ಹೇಳಿದ್ದೆ ತೊಗೊಬರ್ತಾರೆ. ಮಸಾಲೆ ದೋಸೆ ವೇಟ್ ಮಾಡ್ತಾ ಇದ್ದೀನಿ. ನಾನು ಇಡ್ಲಿ ಚಟ್ನಿ ಸಾಂಬಾರು ಆಮೇಲಿಂದ ವಡೆ ಮಾಡ್ತಾರೆ. ವೇಟಿಂಗ್ ಟು ಅವರು ಕೈ ಮಸಾಲೆ ದೋಸೆ ಮೇಡಮ್, ಮಸಾಲೆ ದೋಸೆ ಸೊ ಮಚ್. ಚೆನ್ನಾಗಿ ಮಸಾಲೆ ದೋಸೆ ತಿನ್ನಿ ದಪ್ಪ ಆಗ್ಬಿಡೋದು. ಆಮೇಲೆ ಡಿಮೋ ಒಂದು ಫೋಟೋ ಬೇಕು. ಓಕೆ, ತಿಂದ್ಬಿಟ್ಟು ರಿವ್ಯೂ ಹೇಳ್ತೀವಿ. ತುಂಬ ಇಡ್ಲಿ ಬೇಕು ತಿನ್ನೋದು. ಚಟ್ನಿ ಸಾಂಬಾರು ತುಂಬ ಚೆನ್ನಾಗಿದೆ. ವಡೆ ಟ್ರೈ ಮಾಡೋದು ತುಂಬ ಚೆನ್ನಾಗಿದೆ. ಮಸಾಲೆ ದೋಸೆ ನಾವು ಹೆಂಗೂ ಇರುತ್ತೆ ಅಂತ ಬಂದು ಟ್ರೈ ಮಾಡೋಣ ಅಂತ. ಒಳಗೆ ಮಾತ್ರ ಸ್ಮೆಲ್ ಗಮ್ಮ ಅಂತ ಇತ್ತು, ಎಳೆದು ಚೆನ್ನಾಗಿರ್ಬೋದು, ಟ್ರೈ ಮಾಡೋಣ. ತುಂಬ ಚೆನ್ನಾಗಿದೆ. ಏನೋ ಹೇಳ್ತೀಯ, ಏನು ಹೇಳ್ತೀಯ? ವಿಡಿಯೋ ಎಂಡಿಂಗ್ ಬಂದು ಅದು ಕೊನೆಗೆ ಹೇಳ್ತೀನಿ ಎಷ್ಟು ಬಿಟ್ಟಾಯ್ತು ಅಂತ. ಹೌದು, ಇದು ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳಿ ವಿಡಿಯೋ ಮಾಡೋಣ. ಆಯ್ತಾ? ಓಕೆ, ಇವಾಗ ಒಂದು ಗೆಸ್ ಮಾಡು. 2 ಇಡ್ಲಿ, 1 ದೋಸೆ, 2 ಮಸೂರು ವಡೆ, ಎಷ್ಟಾಗಿರ್ಬೋದು ಬಿಲ್ಲು? 400 ರೂಪಾಯಿ ಮೇಲೆ, ಬಿಕಾಸ್ ಆಚೆ ಅಲ್ವಾ, 400. 400 ಬಿಲ್ ಮಾಡಿದ್ದೀವಲ್ಲ, 400 ಬಿಲ್ ಮಾಡಿದ್ರೆ ನೀನೇ ಕೊಟ್ಟಿರೋದಲ್ಲ ಅಂತ ಹೇಳೋಕ್ಕಾಗುತ್ತಾ? ನೀವು 400 ಬಿಲ್ಲು. ವೇಸ್ಟ್ ಆಯಿತು. 240 ರುಪೀಸ್. ರೀಸನಬಲ್ ಆಗಿದೆ ಅಲ್ವಾ? ಇಲ್ಲಿಗೆ ಹೌದು, ರೀಸನಬಲ್ ಆಗಿದೆ. ಫುಲ್ಲು ಹೈಜೀನ್ ಆಗಿದೆ, ಹೋಟೆಲ್ಲು ಎಲ್ಲ ಸಕ್ಕತ್ತಾಗಿದೆ, ಫುಡ್ಡು ಸೂಪರ್ ಆಗಿದೆ. ಮಸಾಲೆ ದೋಸೆ 110 ರೂಪಾಯಿ. ಆಮೇಲೆ ಕಪ್ ಇಡ್ಲಿ ಬಂದು ಒಂದು ಕಪ್ ಇಡ್ಲಿ ಬಂದು 40 ರೂಪಾಯಿ, ಒಂದು 40 ರೂಪಾಯಿ. ಸೊ 2 ತೊಗೊಂಡಿದ್ದು 80 ರೂಪಾಯಿ ಆಗುತ್ತೆ. ಮದ್ದೂರು ವಡೆ 50 ರೂಪಾಯಿ, 50 ರೂಪಾಯಿ ಮದ್ದೂರು ವಡೆ ಎರಡಕ್ಕೆ. ಒಂದು ಪೀಸ್ 25 ರುಪೀಸ್. ಸೊ ಮದ್ದೂರು ವಡೆ 50 ರೂಪಾಯಿ. ಬಟ್ ಎಲ್ಲ ಫುಡ್ಡು ಚೆನ್ನಾಗಿದೆ, ಆರಾಮಾಗಿ ತಿನ್ಬೋದು.
ಆ್ಯಂಡ್ ಹೋಟೆಲು ಅಷ್ಟೇ ಒಳಗಡೆ ಇರೋದು ಸೂಪರ್ ಆಗಿದೆ ಹೋಟೆಲು, ಹೈಜೀನ್ ಆಗಿದೆ ಹೋಟೆಲು. ಸೊ ಎಲ್ಲ ಬಂದವರೆಲ್ಲ ಮೋಸ್ಟ್ ಆಫ್ ಎಲ್ಲ ಇಲ್ಲೇ ತಿನ್ನೋದು ಅನ್ಕೋತೀನಿ, ಯಾಕಂದರೆ ಹೈಜೀನ್ ಆಗಿದೆ, ಫುಡ್ಡು ಸೂಪರ್ ಆಗಿದೆ. ಸೊ ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿದೆ, ನಿಜ ಫುಡ್ ಮಾತ್ರ ಹೈಜೀನ್ ಆಗಿದೆ, ಚೆನ್ನಾಗಿದೆ. ಮತ್ತೆ ತುಂಬ ಊಟ ಖಾಲಿ ಆಯಿತು, ಇವಾಗ ಹೋಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಯೂನಿಕ್ ಪ್ಲೇಸಸ್ ಇದೆ ಅಂತಲೇ ಹೇಳ್ಬೋದಲ್ಲ. ಈ ಚಿಕ್ಕಬಳ್ಳಾಪುರ ಫೌಂಡೇಶನ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಅಲ್ಲಿ ಕರ್ಕೊಂಬಂದಾಗ ನಮ್ಮ ಪ್ಲ್ಯಾನ ಏನೋ ಇತ್ತು, ನಾವಲ್ಲಿ ಈಶಾ ಫೌಂಡೇಶನ್ಗೆ ಹೋಗಿದ್ದಾಯಿತು. ನಾವೇನು ಅಂದ್ಕೊಂಡಿದ್ದೇವೆ, ಕೊನೆಗೆ ದೇವರು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತಾರಲ್ವ, ಅದು ನನಗೆ ಎಕ್ಸಾಂಪಲ್ ಆಗಿ ಸಿಕ್ತು ಅಂತಲೇ ಹೇಳ್ಬೋದು. ಆ ಮಾತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈಶಾ ಫೌಂಡೇಶನ್ ಪಾರ್ಟ್ 2 ವ್ಲಾಗ್, ಎಕ್ಸ್ಪ್ಲೋರಿಂಗ್ ಪಾರ್ಟ್ 2 ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಪಾರ್ಟ್ 3 ಬರುತ್ತೆ. ಅದು ಇನ್ನೊಂದು ಯೂನಿಕ್ ಪ್ಲೇಸಿಗೆ ನಾವು ಕರ್ಕೊಂಡು ಹೋಗ್ತೀವಿ, ಅಲ್ಲಿಗೆ ಹೋಗೋಣ ಬನ್ನಿ. ಓಕೆನಾ? ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದ್ಸಲಿ ಹೇಳ್ತೀನಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅಂಟಿಲ್ ಟೇಕ್ ಕೇರ್, ಬಾಯ್.